ಅರಮನೆಯಲ್ಲಿ ದಸರಾ ಆನೆಗಳಿಂದ ಕಾಳಗ ಶುರುವಾಗಿದೆ. ಒಂದು ಕಡೆ ಆತಂಕಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅರಮನೆ ಅಂಗಳ ಬಿಟ್ಟು ರಸ್ತೆಗೆ ಧನಂಜಯ ಆನೆ ನುಗ್ಗಿದೆ. ಕಂಚನ್ ಕೂಡ ನುಗ್ಗಿದೆ. ಜಯಮಾರ್ತಾಂಡ ದ್ವಾರದ ಗೇಟ್ ಮುರಿದು ರಸ್ತೆಗೆ ಆನೆಗಳು ಎಂಟ್ರಿಯನ್ನ ಕೊಟ್ಟಿವೆ. ರಾತ್ರಿ 8 ಗಂಟೆ ಸುಮಾರಿಗೆ ಅರಮನೆ ಮುಂಭಾಗ ನಡೆದಿರುವಂತಹ ಘಟನೆ ಇದು. ಕಂಚನ್ ಆನೆಯನ್ನ ರಸ್ತೆ ತುಂಬೆಲ್ಲ ಅಟ್ಟಾಡಿಸಿದ್ದಾನೆ ಧನಂಜಯ. ಫುಟ್ಪಾತ್ ಮೇಲಿದ್ದ ಅಂಗಡಿಗಳ ಮೇಲೂ ಗಜಪಡೆ ದಾಳಿಯನ್ನ ನಡೆಸಿವೆ. ಆನೆಯನ್ನ ನಿಯಂತ್ರಿಸುವುದಕ್ಕೆ ಆಗದೆ ಆನೆ ಮೇಲಿಂದ ಇಳಿದಿದ್ದಾರೆ ಮಾವುತ. ಅಧಿಕಾರಿ ಸಿಬ್ಬಂದಿ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ, ಆರೋಪಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಂದು ಕಡೆ ಸಾರ್ವಜನಿಕರಿಗೂ ಕೂಡ ಆತಂಕ ಕೂಡ ಸೃಷ್ಟಿಯಾಗಿತ್ತು. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಊಟ ಮಾಡುವಾಗ ಕಿತ್ತಾಡ್ಕೊಂಡಿದ್ದಾವೆ 2 ಆನೆಗಳು. ಧನಂಜಯ ಹಾಗೂ ಕಂಚನ್ ಆನೆಗಳ ನಡುವೆ ಕಿತ್ತಾಟ ಆಗಿದೆ. ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಕೋಪದಿಂದ ಕಂಚನ್ ಆನೆಗೆ ಧನಂಜಯ ಆನೆ ತಿವಿದಿದ್ದಾನೆ. ಹೆದರಿ ಚೆಲ್ಲಾಪಿಲ್ಲಿಯಾಗಿ ಓಡಿದ್ದಾನೆ ಕಂಚನ್ ಆನೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ದಸರಾ ಗಜಪಡೆ ಧನಂಜಯ ಕಂಚನ್ ಆನೆಗಳಿಂದ ಆತಂಕ ಶುರುವಾಗಿದೆ. ಒಂದಕ್ಕೊಂದು ಕಿತ್ತಾಡ್ಕೊಂಡು ಚೆಲ್ಲಾಪಿಲ್ಲಿಯಾಗಿ ಓಡ್ ಹೋಗಿದ್ದಾವೆ ಆನೆಗಳು. ಅರಮನೆ ಅಂಗಳ ಬಿಟ್ಟು ರಸ್ತೆಗೆ ಆನೆಗಳು ನುಗ್ಗಿದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿನೋದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ವಿನೋದ್, ದಸರಾ ಹತ್ರ ಬರ್ತಾ ಇದೆ, ಆನೆಗಳು ಈ ರೀತಿಯಾಗಿ ಕಿತ್ತಾಡ್ಕೊಂಡಿದ್ದಾವೆ. ಸ್ಥಳದಲ್ಲಿ ಏನಾಯ್ತು ಆ ಸಂದರ್ಭದಲ್ಲಿ? ನಿನ್ನೆ ರಾತ್ರಿ ಘಟನೆ ನಡೆಯೋದಕ್ಕೆ ಕಾರಣ ಏನು? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಈಗಾಗಲೇ ಮೈಸೂರು ದಸರಾಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ಕಳೆದ 1 ತಿಂಗಳಿಂದಲೂ ಕೂಡ 14 ಆನೆಗಳು ಕೂಡ ಮೈಸೂರು ಅರಮನೆಯಲ್ಲಿ ವಾಸ್ತವ್ಯ ಹೂಡಿದೆ. ಜೊತೆಗೆ ಪ್ರತಿನಿತ್ಯವೂ ಕೂಡ ತಾಲೀಮಿನಲ್ಲಿ ಭಾಗಿಯಾಗ್ತಾ ಇದೆ. ಈಗಾಗಲೇ ಮಳುಮೂಟೆ ತಾಲೀಮು ಮತ್ತೆ ಮರದ ಅಬ್ಬಾರಿಯನ್ನು ಹೊತ್ತು ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವ 14 ಆನೆಗಳು ಕೂಡ ಭರ್ಜರಿ ತಾಲೀಮಿನಲ್ಲಿ ಭಾಗಿಯಾಗ್ತಾ ಇದೆ. ನಿನ್ನೆ ರಾತ್ರಿ ಪ್ರತಿನಿತ್ಯವೂ ಕೂಡ ದಸರಾ ಗಜಪಡೆಗಳಿಗೆ ಪೌಷ್ಟಿಕಾಹಾರವನ್ನು ಕೊಡ್ತಾರೆ. ನಿನ್ನೆ ರಾತ್ರಿ ಆಹಾರ ಕೊಡುವಂತಹ ಸಂದರ್ಭದಲ್ಲಿ ಏನು ದಸರಾ ಆನೆಗಳಾದಂತಹ ಧನಂಜಯ ಮತ್ತು ಕಂಚನ್ ಆನೆಗಳ ನಡುವೆ ಒಂದಷ್ಟು ಕಿತ್ತಾಟಗಳು ಶುರುವಾಗಿದೆ. ಈ ಒಂದು ಸಂದರ್ಭದಲ್ಲಿ ಧನಂಜಯ ಆನೆ ಕಂಚನ್ ಆನೆಗೆ ಏನು ಸೊಂಡಿಲಿಂದ ತಿವಿದ ಸಂದರ್ಭದಲ್ಲಿ ಏನು ಕೋಡಿ ಸೋಮೇಶ್ವರ ದೇವಸ್ಥಾನ ಆವರಣದಲ್ಲಿ ಆನೆಗಳು ವಾಸ್ತವ್ಯ ಹೂಡಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಕೋಡಿ ಸೋಮೇಶ್ವರ ದೇವಾಲಯದಿಂದ ಏನು ಆ ಒಂದು ಧನಂಜಯ ಆನೆ ಕಂಚನ್ ಆನೆನ ಅಟ್ಟಾಡ್ಸ್ಕೊಂಡು ಹೋಗಿರುವಂತದ್ದು. ಆ ಸಂದರ್ಭದಲ್ಲಿ ಏನು ಕೋಡಿ ಸೋಮೇಶ್ವರ ದೇವಸ್ಥಾನದಿಂದ ಜಯಮಾರ್ತಾಂಡ ದ್ವಾರದ ಮೂಲಕವಾಗಿ ಬ್ಯಾರಿಕೇಡ್ ಗಳನ್ನ ಹಾಕಿರ್ತಾರೆ. ಆ ಬ್ಯಾರಿಕೇಡ್ ಗಳನ್ನು ಕೂಡ ಆನೆಗಳು ಸೈಡ್ಗೆ ತಳ್ಳಿ ಅಂದ್ರೆ ಆ ಫೋರ್ಸ್ ಅಲ್ಲಿ ತಳ್ಳಿ ತದನಂತರ ರಸ್ತೆಗೆ ಹೋಗುವಂತಹ ಕೆಲಸಕ್ಕೆ ಮುಂದಾಗ್ತವೆ. ತಕ್ಷಣದಲ್ಲಿ ಆನೆಯ ಮಾವುತರು ಕೂಡ ಈ ಧನಂಜಯ ಆನೆ ಇರ್ಬೋದು, ಕಂಚನ್ ಆನೆ ಇರ್ಬೋದು, 2 ಆನೆಗಳನ್ನು ಕೂಡ ಹತೋಟಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ಹಂತದಲ್ಲಿ ಆ ಒಂದು ಸಂದರ್ಭದಲ್ಲಿ ರಸ್ತೆಯಲ್ಲಿ ಬಸ್ಗಳು ಬರ್ತಾ ಇದ್ರು, ಜೊತೆಗೆ ಪಾದಚಾರಿಗಳು ಕೂಡ ರಸ್ತೆಯ ಫುಟ್ಪಾತ್ ಅಲ್ಲಿ ಓಡಾಡ್ತಾ ಇದ್ರು. ಎಲ್ಲೋ ಒಂದು ಕಡೆ ಒಂದಷ್ಟು ಅತಾಚುರ್ಯ ನಡೆದಿದ್ರು ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಗಂಡಾಂತರಗಳು ನಡೀತಾ ಇತ್ತು. ಎಲ್ಲೋ ಒಂದು ಕಡೆ ಮಾವುತರು ಸಮಯ ಪ್ರಜ್ಞೆಯಿಂದ ಆ 2 ಆನೆಗಳನ್ನು ಕೂಡ ಹತೋಟಿಗೆ ತರುವಲ್ಲಿ ಸಾಕಷ್ಟು ಯಶಸ್ವಿಯನ್ನು ಕಂಡಿದ್ದಾರೆ. ಇದೇನೇ ಇದ್ರೂ ಕೂಡ ಈಗಾಗಲೇ ಇದು ದಸರಾಗೆ ಸಾಕಷ್ಟು ಸಿದ್ಧತೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ನಡೆಯೋದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಎತ್ಕಾಣ್ತಾ ಇರುವಂತದ್ದು. ಯಾಕಂತಂದ್ರೆ ದಸರಾ ಸದ್ಯಕ್ಕೆ ಯಾವುದೇ ತೊಂದರೆ ಆಗಿಲ್ವಾ ಧನಂಜಯ ಆನೆಗೆ? ಸುರಕ್ಷಿತವಾಗಿದ್ದಾನ, ಆರೋಗ್ಯವಾಗಿದ್ದಾನ ಅಂತ? ರಮ್ಯಾ, ಈಗಾಗಲೇ 2 ಆನೆಗಳು ಕೂಡ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಏನೂ ಇಲ್ಲ. ಎಲ್ಲೋ ಒಂದು ಕಡೆ ಕಿತ್ತಾಟ ಆದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು. ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ಕೇವಲ ಓಡೋಗಿ ಬ್ಯಾರಿಕೇಡ್ಗಳನ್ನ ಏನು ತಳ್ಳಿ ರಸ್ತೆಗೆ ಹೋಗುವಂತಕ್ಕೆ ಪ್ರಯತ್ನ ಮಾಡಿದೆ. ತಕ್ಷಣದಲ್ಲಿ ಈಗಾಗಲೇ ಏನು ಮಾವುತರಿರ್ಬೋದು ಎಲ್ಲರೂ ಕೂಡ ಆ 2 ಆನೆಗಳನ್ನ ವಾಪಸ್ ಎಲ್ಲಿ ಏನೋ ದಸರಾ ಗಜಪಡೆಗಳು ವಾಸ್ತವ್ಯ ಹೂಡಿದೆ ಆ ಒಂದು ಸ್ಥಳಕ್ಕೆ ತಂದು ಮಾಮೂಲಿ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಇದೆಲ್ಲದಕ್ಕೂ ಕೇವಲ ಊಟ ಕೊಡುವಂತೆ ವಿಚಾರಕ್ಕೆ ಏನು ಗಲಾಟೆ ಆಗಿದೆಯಾ ಅಥವಾ ಬೇರೆ ಆನೆಗಳ ಮಧ್ಯೆ ಏನಾದ್ರು ಸಮಸ್ಯೆಗಳಾಗಿದೆಯಾ, ಇದೆಲ್ಲದಕ್ಕೂ ಕೂಡ DCF ಅವರು ಉತ್ತರವನ್ನು ಕೊಡಬೇಕಾಗತ್ತೆ. ಈಗಾಗಲೇ ನಡೆದಿರೋ ಕಾರಣಕ್ಕಾಗಿ ಇನ್ನು ಮುಂದಿನ ಅಂದ್ರೆ 8 ಗಂಟೆ 9 ಗಂಟೆ ಸಂದರ್ಭದಲ್ಲಿ ಈಗಾಗಲೇ DCF ಅವರು ಕೂಡ ಸ್ಥಳಕ್ಕೆ ಬರ್ತಾರೆ. ನಿಜವಾದ ಪ್ರಮುಖ ಕಾರಣ ಏನು, ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಸುರಕ್ಷತೆ ಕೈಗೊಳ್ತಾರೆ, ಇದ್ರ ಬಗ್ಗೆ ಅವರೇ ಉತ್ತರವನ್ನು ಕೊಡಬೇಕಾಗುತ್ತೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿನೋದ್.
ಇದೀಗ ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಕೇಸ್ ಸಂಬಂಧ ಗುಹಾಂತರ ರೆಸಾರ್ಟ್ನಲ್ಲಿ ಮಹಜರು ಪ್ರಕ್ರಿಯೆ ಮುಕ್ತಾಯವಾಗಿದೆ. ಡಿವೈಎಸ್ಪಿ ದಿನಕರ್ ಶೆಟ್ಟಿ ನೇತೃತ್ವದಲ್ಲಿ ಮಹಜರು ಪ್ರಕ್ರಿಯೆ ನಡೆಸಲಾಯಿತು. ಸಂತ್ರಸ್ತೆಯೊಂದಿಗೆ ಮಹಜರು ಪ್ರಕ್ರಿಯೆ ಮುಗಿಸಿದ ಕಗಲಿಪುರ ಪೊಲೀಸರು ಠಾಣೆಗೆ ವಾಪಸ್ಸಾದರು. ರಮಯ್ಯ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಪ್ರಕರಣದಲ್ಲಿ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯ ನಿರ್ಲಕ್ಷ್ಯದಿಂದಾಗಿ ತನ್ನ ಗಂಡ ಸಾವನ್ನಪ್ಪಿರುವುದಾಗಿ ಮೃತನ ಪತ್ನಿ ರೋಹಿಣಿ ಜಯನ್ ದೂರನ್ನ ನೀಡಿದ್ದಾರೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಆಸ್ಪತ್ರೆ ಆಡಳಿತ ಮಂಡಳಿ ವಿರುದ್ಧ ಬಿಎನ್ಎಸ್ ಕಲಂ 106 ನಿರ್ಲಕ್ಷ್ಯ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆಯನ್ನು ನಡೆಸುವಂತೆ ಕೆಪಿಸಿಸಿ ಅಧ್ಯಕ್ಷರ ಸೂಚನೆ ಕೊಡಲಾಗಿರುವಂತದ್ದು. ಎಐಸಿಸಿ ಸೂಚನೆ ಮೇರೆಗೆ ಪ್ರತಿಭಟನೆಗೆ ಕರೆಯನ್ನ ನೀಡಿರುವ ಡಿಕೆ ಶಿವಕುಮಾರ್ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಆಯಾ ಜಿಲ್ಲೆಗಳ ಮುಖಂಡರು, ಪದಾಧಿಕಾರಿಗಳು, ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಸೂಚಿಸಿದ್ದಾರೆ. ಗಣೇಶೋತ್ಸವ ವಿಸರ್ಜನೆ ಹಿನ್ನೆಲೆ ಚಿಕ್ಕೋಡಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆಯನ್ನ ನಿನ್ನೆಗೆ ಮುಂದೂಡಿಕೆ ಮಾಡಲಾಗಿತ್ತು. ನಿನ್ನೆ ನಡೆದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಕೆಲ ಪುಂಡರು ಪ್ಯಾಲೆಸ್ತೀನ್ ಧ್ವಜವನ್ನ ಹಿಡಿದು ಪುಂಡಾಟವನ್ನ ಮೆರೆದಿದ್ದಾರೆ. ಇನ್ನು ಈ ಘಟನೆ ಸಂಬಂಧ ಪೊಲೀಸರು ಯುವಕರಿಂದ ಧ್ವಜವನ್ನ ವಶಕ್ಕೆ ಪಡೆದುಕೊಂಡು ಕೆಲ ಯುವಕರನ್ನ ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಈ ಸಂಬಂಧ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬಿನ ಮಿಶ್ರಣದ ಕುರಿತು ಕೋಲಾರದಲ್ಲಿ ಸಂಸದ ಮಲ್ಲೇಶ್ ಬಾಬು ಪ್ರತಿಕ್ರಿಯಿಸಿದ್ದಾರೆ. ತಿರುಪತಿ ಲಡ್ಡುವಿನ ಬಗ್ಗೆ ಬಂದಿರುವ ಆರೋಪದ ಬಗ್ಗೆ ಸಮಗ್ರ ತನಿಖೆಯಾಗಬೇಕು. ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಅವರೇ ಆರೋಪ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಮಗ್ರ ತನಿಖೆಯಾಗಿ ಜನರಿಗೆ ಒಳ್ಳೆ ಭಾವನೆಯನ್ನ ಮೂಡಿಸಬೇಕು. ಕೋಲಾರದಿಂದ 4 ವರ್ಷದ ಹಿಂದೆ ಹೋಗ್ತಾ ಇದ್ದ ನಂದಿನಿ ತುಪ್ಪವನ್ನ ಈ ಹಿಂದಿನ ಟಿಟಿಡಿ ಆಡಳಿತ ಮಂಡಳಿ ನಿಲ್ಲಿಸಿತ್ತು. ಈಗ ಮತ್ತೆ ಕೋಲಾರದ ನಂದಿನಿ ತುಪ್ಪಗೆ ಬೇಡಿಕೆ ಬಂದಿರೋದು ಸಂತಸವಾಗಿದೆ. ಅವ್ರು ಏನು ಹೇಳಿದಾರೋ ಇದನ್ನ ತನಿಖೆ ಮಾಡಬೇಕು ಅಂತ ಒಂದು ಆಗ್ರಹ ಮಾಡ್ತೀನಿ ನಾನು. ಯಾಕಂದರೆ ಇದು ಒಂದು ತಿರುಪತಿ ಬರೀ ಆಂಧ್ರ ಮತ್ತು ತೆಲಂಗಾಣಗಲ್ಲ, ಇಡೀ ಸೌತ್ ಇಂಡಿಯಾಗೆ ಫೇಮಸ್ ಆಗಿರೋದು. ಮತ್ತು ನಾರ್ತ್ ಇಂಡಿಯಲ್ಲೂ ಇವಾಗ ಜನ ಬಂದು ಹೋಗ್ತಿದ್ದಾರೆ. ಒಂದು ಸೆಂಟಿಮೆಂಟಲ್ ಇದು ಧಾರ್ಮಿಕ ಆದ್ಯತೆ ಮತ್ತು ಸೆಂಟಿಮೆಂಟಲ್ ಬಾಂಡಿಂಗ್ ಇದೆ ಇವಾಗ ದೇವಸ್ಥಾನಕ್ಕೆ ಮತ್ತು ಜನಕ್ಕೆ. ಅದನ್ನೇ ಇವಾಗ ಒಂದು ಧಕ್ಕೆ ತಂದಂಗೆ ಆಗಿದೆ. ಮತ್ತು ಇದನ್ನು ತನಿಖೆ ಮಾಡಿ ಮತ್ತು ಏನು ಇವಾಗ ನಮಗೆ ಸುಮಾರು 3-4 ವರ್ಷದಿಂದ ನಂದಿನಿ ತುಪ್ಪ ಏನು ನಮ್ಮ ಕೋಲಾರ ಕೋಮಲ್ಲಿಂದ ಹೋಗ್ತಾಯಿತ್ತು ಅದನ್ನು ಸ್ಟಾಪ್ ಮಾಡಿದ್ದಾರೆ. ಮತ್ತು ಇವಾಗ ಮತ್ತೆ ಟೆಂಡರ್ ಮಾಡಿ ಅದು ವಾಪಸ್ ಬಂದಿದೆ ಅಂದರೆ ಇವಾಗ ಏನೋ ಒಂದು ಕ್ವಶನ್ ಮಾರ್ಕ್ ಬಂದಂಗಿದೆ. ಇದೆಲ್ಲ ನೋಡ್ತಾ ಇದ್ದರೆ ಏನು ನಮ್ಮ ಚಂದ್ರಬಾಬು ನಾಯ್ಡು ಅವ್ರು ಹೇಳಿದ್ದಕ್ಕೆ ಮತ್ತು ಏನು ಒಂದು ನಮ್ಮ KMF